ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಮ್ಮರ್ ಸ್ಪೆಷಲ್ ತಾಜಾ ತಾಜಾ ನಿಂಬೆ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 2 ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ದಾಹವಾದಾಗೆಲ್ಲ ಕುಡಿತಾ ಇರ್ಬೋದು. ಹೇಗಿದ್ದರೂ ಸಮ್ಮರ್ ಶುರುವಾಗಿದೆ ಅಲ್ವಾ, ಎಷ್ಟು ನೀರು ಕುಡಿದ್ರೂ ಕುಡ್ದಿದ್ದೀವಿ ಅನ್ನೋ ಫೀಲ್ ಬರಲ್ಲ. ಅಂಥದ್ರಲ್ಲಿ ಇಂಥ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ದಾಹವಾದಾಗೆಲ್ಲ ಒಂದೊಂದು ಗ್ಲಾಸ್ ಕುಡಿತಾ ಇರ್ಬೋದು. ಫ್ರೆಂಡ್ಸ್, ಈಗ ಜ್ಯೂಸ್ನ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಅಗಲವಾಗಿರೋವಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಶುದ್ಧವಾದ ನೀರು, ನಾವು ಕುಡಿಯುವ ನೀರು 1 ಲೀಟರಷ್ಟು ನೀರನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 1 ಲೀಟರ್ ನೀರಿಗೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಚಿಕ್ಕದೊಂದು ಜಾರ್ ತೊಗೊಂಡು 10ರಿಂದ 12 ಪುದೀನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಸಿ ಶುಂಠಿ, ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಇಷ್ಟು ಹಸಿ ಶುಂಠಿನ ಹೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. 2 ಏಲಕ್ಕಿ. ಈಗ ಸಕ್ಕರೆ ಬಂದು 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆಯನ್ನು ನಾನು 1 ಲೀಟರ್ ನೀರಿಗೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ. ಒಂದು ವೇಳೆ ಸಕ್ಕರೆ ಇಷ್ಟ ಇಲ್ಲ ಅಂತೀರ, ಹನಿಯನ್ನು ಸೇರಿಸ್ಕೋಬೋದು ಈ ಜಾಗದಲ್ಲಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ನಾವು ಜ್ಯೂಸ್ಗೆ ತೆಗೆದಿಟ್ಟಿದ್ವಲ್ಲ ನೀರು, ಅದೇ ಪಾತ್ರೆಗೆ ಈ ರೀತಿಯಾಗಿ ಶೋಧಿಸ್ಕೊಳ್ಳೋಣ. ನಾನು ಹೇಳಿದೆ ಅಲ್ವಾ ನಿಮಗೆ, 2 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದ್ರಿಂದ ಜ್ಯೂಸ್ ಟೇಸ್ಟ್ ಹೆಚ್ಚುತ್ತೆ ಅಂತ. ಅದೇ ಪುದೀನ ಮತ್ತು ಹಸಿ ಶುಂಠಿ. ಪುದೀನ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ನಮ್ಮ ದಾಹವನ್ನು ಸಹ ನೀಗಿಸುತ್ತೆ. ಈ ರೀತಿ ನಾವು ಜ್ಯೂಸ್ಗೆ ಹಾಕಿ ಮಾಡ್ಕೊಳ್ಳೋದ್ರಿಂದ ದಾಹ ಅನ್ನೋದು ಹೆಚ್ಚಾಗಿ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಶೋಧಿಸ್ಕೊಂಡ್ಮೇಲೆ ನೋಡಿ, ಈ ರೀತಿ ಸಿಪ್ಪೆ ಏನಾದರೂ ಇದ್ದರೆ ಉಳ್ಕೊಳ್ಳುತ್ತೆ. ಹಸಿ ಶುಂಠಿದಾಗ್ಬೋದು ಅಥವಾ ಪುದೀನದಾಗ್ಬೋದು. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಜಸ್ಟ್ 1 ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು 1 ನಿಂಬೆಹಣ್ಣು, ಬೀಜವೆಲ್ಲ ತೆಗೆದು ಈ ರೀತಿಯಾಗಿ ನಿಂಬೆಹಣ್ಣಿನ ರಸವನ್ನು ನೀಟಾಗಿ ಇಂಟ್ಕೊಳ್ಳಿ. 1 ನಿಂಬೆಹಣ್ಣು. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕಲ್ವ, ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದನ್ನು ಸರ್ವ್ ಮಾಡ್ಕೋಬೋದು ಅಷ್ಟೇ. ಈ ರೀತಿ ಮಾಡಿ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಅಥವಾ ಹೊರಗಿದ್ರೂ ಸಹ ನಾವು ಕುಡಿಯೋವಾಗ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿದ್ರೂ ಸಹ ತಣ್ಣಗಿರುತ್ತೆ. ಸಮ್ಮರಲ್ಲಿ ನೀವು ಎಷ್ಟೇ ನೀರು ಕುಡಿದಿದ್ದೀವಿ ಅನ್ನೋ ಫೀಲ್ ಬರಲ್ಲ. ನಮ್ಮ ದಾಹವಂತೂ ಕಡಿಮೆ ಆಗೋದಿಲ್ಲ. ಅಂಥದ್ರಲ್ಲಿ ಈ ರೀತಿಯಾಗಿ ಮಾರ್ನಿಂಗ್ 1 ಲೀಟ್ರ್ ನೀರಿಗೆ ಈ ರೀತಿ ಜ್ಯೂಸ್ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ದಾಹವಾದಾಗೆಲ್ಲ ಕುಡಿತಾ ಇರ್ಬೋದು. ಒಂದು ವೇಳೆ ಕೆಲ್ಸಕ್ಕೆ ಹೋಗೋರು ಸಹ ಈ ರೀತಿ ಮಾಡಿಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ಹೋಗ್ಬಿಟ್ರೆ ನೀವು ಆಫೀಸಲ್ಲೂ ಸಹ ಕುಡ್ಕೋಬೋದು ಇದನ್ನು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ನೋಡಿದ್ರಲ್ವ, ತಾಜಾ ತಾಜಾ ನಿಂಬೆ ಹಣ್ಣಿನ ಜ್ಯೂಸ್ ಇಲ್ಲಿ ರೆಡಿ ಆಯಿತು. ತಂಪಾದ ಪಾನೀಯ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭ ದಿನ.